ಹಾಯ್ ಎಲ್ರಿಗೂ ನಮಸ್ಕಾರ. ಬೆಂಗಳೂರು ಬುಲ್ಸ್ ವರ್ಸಸ್ ಯು ಮುಂಬಾ ಕೊನೆಗೂ ಸತತವಾಗಿ 3 ಮ್ಯಾಚ್ಗಳನ್ನ ಕಂಟಿನ್ಯೂಸ್ ಆಗಿ ಸೋತು ಬೆಂಗಳೂರು ಬುಲ್ಸು ಹ್ಯಾಟ್ರಿಕ್ ಹೀರೋಗಳು ಅಂತ ಪ್ರೂವ್ ಮಾಡಿಕೊಂಡ್ರು. ಹೋದ ಮ್ಯಾಚು ಡಬಾಂಗ್ ಡೆಲ್ಲಿ ಮೇಲಾದರೂ ಅಟ್ಲೀಸ್ಟ್ ಒಂದು ಸ್ವಲ್ಪ ಫೈಟ್ ಬ್ಯಾಕ್ ಕೊಟ್ಟಿದ್ರು, ಕೊನೆ ಮೂಮೆಂಟಲ್ಲಾದರೂ ಕಮ್ ಬ್ಯಾಕ್ ಮಾಡಿದ್ರು. ಇವತ್ತು ಕಮ್ ಬ್ಯಾಕ್ ಅನ್ನೋದು ಆಗಲೇ ಇಲ್ಲ. ನಾನು ಮ್ಯಾಚ್ ಕುರಿತಾಗಿ ಹೇಳ್ಬೇಕಾದ್ರೆ ಹೇಳ್ದೆ, ಯಾವುದೋ ಒಂದು ಸ್ಕೂಲ್ ಮಕ್ಕಳು ಟೀಮ್ನ ಕರ್ಕೊಂಡು ಹೋಗ್ಬಿಟ್ಟು ದೊಡ್ಡ ಪ್ಲೇಯರ್ಸ್ ಜೊತೆ ಬಿಟ್ಟಿರೋ ಥರ ಆಯಿತು ಈ ಮ್ಯಾಚ್ ಅಂತ ಹೇಳ್ಬಿಟ್ಟು ಇವತ್ತು ಅದಕ್ಕಿಂತ ಕಡೆ ಆಗೋಯ್ತು. 48-28 ಪಾಯಿಂಟು ಲೀಡಲ್ಲಿ ಸೋಲೋದು ಅಂತಂದರೆ ಎಲ್ಲೂ ಟೀಮಿಗೆ ಕಮ್ ಬ್ಯಾಕ್ ಮಾಡಲೇ ಇಲ್ಲ. ಇವತ್ತಿನ ಮ್ಯಾಚು ಎಲ್ಲಿ ಏನು ಎಡವಟ್ಟಾಯಿತು ಅನ್ನೋದು ಗೊತ್ತಿಲ್ಲ, ಏನು ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ, ಟೀಮಲ್ಲಿ ಏನು ನಡೀತಿದೆ ಅಂತಲೂ ಗೊತ್ತಿಲ್ಲ. ಏನು ಆ ಮನುಷ್ಯನ ಅವನು ಅಜಿತ್ ಚೌಹಾಣ್ ಏನು 6 ಪಾಯಿಂಟ್ಸ್ ಒಂದೇ ಸಲ ಸೆಕೆಂಡ್ ಹೈಯೆಸ್ಟು ಅವ್ನು ತೊಗೊಂಡಿರೋದೇ 11 ಪಾಯಿಂಟ್, ಅದ್ರಲ್ಲಿ 6 ಪಾಯಿಂಟ್ ಒಂದೇ ರೇಡಲ್ಲಿ ತೊಗೊಂಡೋಗ್ಬಿಟ್ಟ. ಫಸ್ಟ್ ಹಾಫಲ್ಲೇ 2 ಸಲ ಆಲ್ಔಟು. ಮ್ಯಾಚಲ್ಲೂ ಸಹ ಫಸ್ಟ್ ಹಾಫಲ್ಲೇ 2 ಸಲ ಆಲ್ಔಟು, ಈ ಮ್ಯಾಚಲ್ಲೂ ಸಹ ಫಸ್ಟ್ ಹಾಫಲ್ಲೇ 2 ಸಲ ಆಲ್ಔಟು, ಅದಾದಮೇಲೆ ಸೆಕೆಂಡ್ ಹಾಫಲ್ಲಿ 1 ಸಲ ಆಲ್ಔಟು. ಇನ್ನು ಮಧ್ಯ ಬಂದಿದ್ದು ಅವ್ನು ರಿಂಕು ಒಳ್ಳೆ ಬ್ಯಾಲೆನ್ಸಿಂಗು, ಟ್ರ್ಯಾಕಲ್ಲಿ ಮಾಡಬೇಕಾದ್ರೆ ಒಳ್ಳೆ ಬ್ಯಾಲೆನ್ಸ್ ಮಾಡ್ದ. ಮಧ್ಯದಲ್ಲಂತೂ ಅವ್ನು ಬಿದ್ದಿದ್ರೆ ಆಲ್ಮೋಸ್ಟ್ 4-5 ಪಾಯಿಂಟ್ ಬಂದುಬಿಟ್ಟಿರ್ತಿತ್ತು, ಅಲ್ಲಿಂದ ಸ್ವಲ್ಪ ಮೂಮೆಂಟ್ ಶಿಫ್ಟ್ ಆಗಿರ್ತಿತ್ತೇನೋ. ಬಟ್ ಲೈನ್ ಕ್ರಾಸ್ ಲೈನ್ ಕ್ರಾಸ್ ಮಾಡ್ತಾರೆ ಅನ್ನೋಷ್ಟರೊಳಗಡೆ ಒಳಗಡೆಯಿಂದ ಲೋಕೇಶ್ ಎಳ್ಕೊಂಬಿಟ್ಟ ರೈಡರ್ನ ಹಿಡಿಬೇಕಾದ್ರೆ. ಅದೊಂದು ಬೆಸ್ಟ್ ಮೂಮೆಂಟ್ ಆಯಿತು ಅವ್ರ ಕಡೆಗೆ, ನಮ್ಮ ಕಡೆಗಲ್ಲ. ಇದ್ರ ಮಧ್ಯೆ ಅಜಿತ್ ಚೌಹಾಣಿಗೆ ಸ್ವಲ್ಪ ಇಂಜುರಿ ಆಯಿತು, 6 ಪಾಯಿಂಟ್ ತೊಗೊಂಡೋದ್ನಲ್ಲ. ಅದಾದಮೇಲೆ ಅದು ಬೆಂಗಳೂರು ಬುಲ್ಸ್ಗೆ ಏನಾದರೂ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡ್ವಿ, ಬಟ್ ಏನಾಗಲಿಲ್ಲ. ಅವರು ಒಬ್ರಿಗಿಂತ ಒಬ್ಬರು ಚೆನ್ನಾಗಿ ಆಡ್ತಾ ಇದ್ದಾರೆ. ಅವ್ರು ಇದ್ದಿದ್ರೆ ಅವ್ರಿಗೆ ಏನಾದ್ರು ಸ್ವಲ್ಪ ಅನುಕೂಲ ಆಗ್ತಿತ್ತೇನೋ, ಆದರೆ ಅವ್ರು ಹೋಗಿದ್ದೇ ನಮಗೇನು ವ್ಯತ್ಯಾಸ ಬೀಳಲಿಲ್ಲ, ದೊಡ್ಡ ಮಾರ್ಜಿನಲ್ಲೇ ಸೋತ್ಬಿಟ್ವಿ. ಗಣೇಶು ಲಾಸ್ಟ್ ಮೂಮೆಂಟಲ್ಲಿ ಕಮ್ ಬ್ಯಾಕ್ ಮಾಡೋಕೆ ನೋಡಿದ್ರು, ತುಂಬ ಚೆನ್ನಾಗಿ ಆಡಿದ್ರು, ಅದಕ್ಕೋಸ್ಕರ ಈ ಮ್ಯಾಚ್ ಅವ್ರಿಗೆ ಹಾಕೊಂಡ್ರು. ಈ ಮ್ಯಾಚಲ್ಲಿ ಅವ್ರದ್ದೇನು ಅಷ್ಟು ಚೆನ್ನಾಗಿ ಆಡಲಿಲ್ಲ, ಲಾಸ್ಟಲ್ಲೂ ಕಮ್ ಬ್ಯಾಕ್ ಮಾಡೋದಕ್ಕೇನು ಪ್ರಯತ್ನ ಪಡಲಿಲ್ಲ. ಪ್ಲೇಯರ್ಸೇ ಕ್ವಿಕ್ ಇಲ್ಲ ಅಂತ ಅನ್ನಿಸ್ತಾ ಇತ್ತು. ಯಾರೋ ಒಬ್ಬರು ಟ್ಯಾಕಲ್ ಮಾಡೋದಕ್ಕೆ ಹೋಗ್ತಾರೆ, ಆ ಕಡೆಯಿಂದ ಸಪೋರ್ಟೇ ಬರ್ತಾ ಇಲ್ಲ, ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ, ಚೈನ್ ಕಳಿಸ್ಕೊತಾ ಇದ್ದಾರೆ. ಟೀಮಲ್ಲಿ ಯೂನಿಟಿ ಅನ್ನೋದೇ ಕಾಣಿಸ್ತಾ ಇಲ್ಲ, ಒಗ್ಗಟ್ಟು ಅನ್ನೋದೇ ಕಾಣಿಸ್ತಾ ಇಲ್ಲ. ಅವರು ಕೋಆರ್ಡಿನೇಷನ್ ತುಂಬ ಪ್ರಾಬ್ಲಮ್ ಇದೆ ಅನಿಸುತ್ತೆ. ಕೋಚ್ BC ರಮೇಶ್ ಹೇಳ್ಕೊಟ್ಟಿದ್ದಾರೋ ಇಲ್ವೋ ಗೊತ್ತಿಲ್ಲ. ನೀವು ಅವ್ರನ್ನ ಅಬ್ಸರ್ವ್ ಮಾಡಿದ್ರೆ ಅವರೆಲ್ಲ ಒಂದೇ ಬ್ರೈನ್ ಸ್ವಿಚ್ ಆಗಿರೋ ಥರ ಇದ್ದಾರೆ. ಒಬ್ಬರು ಮೈಂಡ್ನ ಒಬ್ಬರು ರೀಡ್ ಮಾಡಿಕೊಂಡು ಒಬ್ಬರು ಟ್ಯಾಕಲ್ ಮಾಡಿದ ತಕ್ಷಣ ಒಬ್ಬರು ಸಪೋರ್ಟಿಗೆ ಹೋಗ್ತಾ ಇದ್ದಾರೆ. ಬಟ್ ನಮ್ಮ ಕಡೆ ಹಂಗೆ ಕಾಣಿಸ್ತಾನೆ ಇಲ್ಲ. 2-3 ಸೆಕೆಂಡ್ ಲೇಟ್ ಮಾಡ್ತಾರೆ ಅಥವಾ ಹೋಗೋದೇ ಇಲ್ಲ, ಕೆಲವೊಂದೊಂದ್ಸಲ ಪ್ರಯತ್ನವೂ ಪಡ್ತಾ ಇಲ್ಲ. ಏನು ತುಂಬ ಭಯ ಬೀಳ್ತಾ ಇದ್ದಾರೆ. ಟೀಮಲ್ಲಿ ಕೋಆರ್ಡಿನೇಷನ್ ಪ್ರಾಬ್ಲಮ್ ಇದೆಯೋ ಏನೋ ಗೊತ್ತಿಲ್ಲ. 37-16 ಆಗಿದ್ದಾಗ ಸತೀಶ್ನ ಹಿಡಿಬೋದಾಗಿತ್ತು. ಆ ಟೈಮಲ್ಲಿ ಯಾಕೆ ಬಿಟ್ಟರು ಅಂತ ಗೊತ್ತಿಲ್ಲ, ಬೇಗ ಬರಬೇಕಾಗಿತ್ತು, ಬಂದಿಬ್ಬರು ಕೈ ಎತ್ಬೋದಾಗಿತ್ತು. ಅಷ್ಟು ಕ್ವಿಕ್ ಇಲ್ಲ ಅಂತ ಅಂದರೆ ಇಂಟರ್ನ್ಯಾಷನಲ್ ಪ್ಲೇಯರ್ಸು ಪ್ರೋ ಪ್ಲೇಯರ್ಸ್ ಅಂತ ಹೆಂಗೆ ಕರೆಯೋದಕ್ಕೆ ಸಾಧ್ಯ? ಅಂಥ ಈಸಿ ಟ್ಯಾಕಲು ಸತೀಶ್ನ ಹಿಡ್ಕೊಬೋದಾಗಿತ್ತಲ್ಲಿ. 39-20 ಆದಾಗ ಮಾತ್ರ ಸತೀಶ್ ಕಣ್ಣನವ್ರನ್ನ ಒಂದು ಒಳ್ಳೆ ಟ್ಯಾಕಲ್ ಮಾಡಿದ್ರು, ಅದೊಂಥರ ಖುಷಿ ಆಯಿತು, ಚೆನ್ನಾಗಿ ಮಾಡಿದ್ರು. ಅದು ನಾವು 3 ಸಲ ಆಲ್ ಔಟು ಆದ್ವಿ, ಅವ್ರು ಸೂಪರ್ ಟ್ಯಾಕಲ್ಲು ಮಾಡ್ತಾಯಿದ್ರು. ಕಂಪ್ಲೀಟ್ ಎಲ್ಲ ಅವ್ರ ಕಡೆಗೇ ಹೋಯ್ತು. ಎಲ್ಲೋ ಒಂದು ಪಾಯಿಂಟ್ ಹೇಳಿ ನೋಡೋಣ, ಈ ಪಾಯಿಂಟಲ್ಲಿ ನಮ್ಮ ಟೀಮಲ್ಲಿತ್ತು, ಗೇಮಲ್ಲಿತ್ತು ಅಂತೇಳ್ಬಿಟ್ಟು ಎಲ್ಲೂ ಗೇಮಲ್ಲಿಲ್ಲ. ಫಸ್ಟಿಂದ ಹಿಡಿದು ಕೊನೆವರೆಗೂ ಕಂಪ್ಲೀಟ್ ಡಾಮಿನೆನ್ಸ್ ಬೈ ಯು ಮುಂಬಾ. ನೆಕ್ಸ್ಟ್ ಮ್ಯಾಚು ಪಾಟ್ನಾ ಪೈರೇಟ್ಸ್ ಜೊತೆಗಿದೆ, ನಾಳೆಗೇ ಇದೆ. ನಾಳೆ ಏನು ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವತ್ತಿಗಂತೂ 3 ಮ್ಯಾಚು ಸೋತಿದೆ. ಇನ್ನು ಮುಂದೆ ಬರೋ ಮ್ಯಾಚ್ಗಳನ್ನ ಗೆಲ್ತಾರೋ, ನನಗೇನೋ ಗೆಲ್ತಾರೆ ಅನ್ನೋ ನಂಬಿಕೆನೇ ಹೊರಟೋಗ್ಬಿಟ್ಟಿದೆ. ಏನಕ್ಕಂದ್ರೆ ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋದಕ್ಕೇ ಇಷ್ಟ ಇಲ್ಲ. ಏನು ಒಂದು ಸ್ವಲ್ಪನಾದರೂ ಬೇಕಲ್ಲ, ಟೀಮ್ ಒಳಗಡೆ ಕಾಣಿಸ್ಬೇಕಲ್ಲ, ಒಂದು ಫೈರೇ ಇಲ್ಲ. ಯಾವಾಗೋ ಒಂದೊಂದು ಸಲ 28 ಪಾಯಿಂಟಲ್ಲಿ ಒಂದು 3-4 ಪಾಯಿಂಟ್ ಸ್ವಲ್ಪ ಇದಾಗಾಯ್ತು ಅಷ್ಟೇ, ಸ್ವಲ್ಪ ಇಷ್ಟ ಆಗೋ ಥರ ಆಡಿದ್ರು. ಅದು ಬಿಟ್ಟು ಇನ್ನೇನು ಒಂದೇ ಒಂದು ಇಂಥ ಮೂಮೆಂಟ್ ಇಷ್ಟ ಆಯಿತು ಅನ್ನೋದೇನು ಗೊತ್ತಿಲ್ಲ. ಸತೀಶ್ ಕಣ್ಣನವ್ರನ್ನ ಒಂದು ಪಾಯಿಂಟಲ್ಲಿ ಟ್ಯಾಕಲ್ ಮಾಡಿದ್ಬಿಟ್ರೆ ಇನ್ಯಾವ ಪಾಯಿಂಟು ಇಷ್ಟ ಆಗಲಿಲ್ಲ. ಹಿಂಗೆ ಹೋದರೆ ತುಂಬ ಕಷ್ಟ ಇದೆ. ಆ ಫೈರೇ ಕಾಣಿಸ್ತಾ ಇಲ್ಲ ಟೀಮಲ್ಲಿ. ಕೋಆರ್ಡಿನೇಷನ್ ತುಂಬ ಕಡಿಮೆ ಇದೆ. BC ರಮೇಶ್ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನನಗಂತೂ ಗೊತ್ತಿಲ್ಲ ಏನು ಮಾಡ್ತಾರೋ, ನೋಡೋಣ ಬಿಡಿ. ನಾಳೆ ಪಾಟ್ನಾ ಪೈರೇಟ್ಸ್ ಜೊತೆ ಆಡ್ತಾರೆ, ನಾಳೆ ಹೆಂಗೆ ಆಡ್ತಾರೆ, ನಾಳೆ ಗೆಲ್ಲೇಬೇಕು ಆ್ಯಕ್ಚುಲಿ. ಸದ್ಯಕ್ಕಂತೂ ಈ ಮ್ಯಾಚ್ ಬಗ್ಗೆ ಮಾತಾಡೋದಕ್ಕೂ ಜಾಸ್ತಿ ಏನು ಇಷ್ಟ ಇಲ್ಲ, ಆ ಥರ ಆಡಿದ್ದಾರೆ. ಸೊ ಈ ಮಾತನ್ನ ಇಲ್ಲಿಗೆ ಮುಗಿಸ್ತೀನಿ. ಈ ಮ್ಯಾಚ್ ಬಗ್ಗೆ ಇಷ್ಟ ಹೇಳ್ತಾ, ಕ್ರಿಕೆಟು ಕಬಡ್ಡಿ ಅಪ್ಡೇಟ್ಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದೇ ಒಂದು ಲೈಕ್ ಕೊಡಿರಿ. ಥ್ಯಾಂಕ್ ಯು, ಬಾಯ್.